ಯಜಮಾನ್ರೆ, ಅಮ್ಮವ್ರಿಗೆ ನನ್ ಮೇಲೆ ಅನುಮಾನ ಬಂದಿರೋ ಹಾಗಿತ್ತು. ನನ್ನ ಎಲ್ಲೋ ಹೋಗಿದ್ದೆ ಅಂತ ತುಂಬಾ ಪ್ರಶ್ನಿಸಿದ್ರು. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೇ ಇದ್ದಾಗ ವಿಜಯಕ್ಕನ್ ಮನೆಗೆ ಹೋಗಿದ್ದೆ ಅಂತ ಹೇಳ್ಬಿಟ್ಟೆ. ಅದಕ್ಕೂ ಸುಮ್ನಾಗ್ದೆ ವಿಜಯಕ್ಕಂಗೆ ಫೋನ್ ಮಾಡಿ ಕೇಳಿದ್ರು. ಸತ್ಯ, ಅವರು ನಮ್ಮ ಮನೆಗ್ ಬಂದಿದ್ಲು ಅಂತ ಹೇಳಿದಕ್ಕೆ ಸುಮ್ನಾದ್ರು. ಆದ್ರೂ ಅವ್ರಿಗಿನ್ನೂ ನನ್ ಮೇಲೆ ಅನುಮಾನ ಹೋಗಿಲ್ಲ. ನನಗೆ ಗೊತ್ತಮ್ಮ, ನನ್ನನ್ನೇ ಅಷ್ಟು ಪ್ರಶ್ನೆ ಮಾಡಿದ್ಮೇಲೆ ನಿನ್ ಪ್ರಶ್ನೆ ಮಾಡದೇ ಇರ್ತಾರ? ಅದ್ರಲ್ಲೂ ನಾವಿಬ್ರು ಜೊತೆಲಿ ಹೋಗಿ ಮನೆ ಹತ್ರ ಬಂದು ಮೊದಲು ಅವಳನ್ನ ಕಳಿಸಿ ಆಮೇಲೆ ನೀವು ಬರ್ತಿದ್ದೀರಾ ಅಂದಾಗ ನಾವಿಬ್ರು ವಾಪಸ್ ಬಂದಿದ್ದೀನ ಇವರಿಬ್ರು ನೋಡ್ಬಿಟ್ರ ಅಂತ ಅನಿಸ್ತು. ಎಲ್ಲ ಅವಳ ಕಲ್ಪನೆ ಅಂತ ಗೊತ್ತಾದ್ಮೇಲೆ ನಾನೇ ಜೋರಾಗಿ ಮಾತಾಡಿ ಬಾಯಿ ಮುಚ್ಚಿಸ್ಬಿಟ್ಟೆ. ಈಗ ಅವಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಂಗೆ ಯೋಚನೆ ಇರೋದು ತಾರಕ್ಕೂ ತೀರ್ಥನ ಕುಡಿಯೋದಕ್ಕೆ ಕರ್ಕೊಂಡು ಹೋಗಿರೋ ಬಗ್ಗೆ. ತೀರ್ಥ ಏನೋ ಒರಿಜಿನಲ್ ಕುಡಿತಾನೆ, ತಾರಕ್ಕೂ ನಾವು ಬೆರೆಸಿರೋ ಜೀರಿಗೆ ನೀರನ್ನೇ ಕುಡಿತಿದ್ದಾನೆ ಅಂತ ಅನ್ಕೋತಿದ್ದೀನಿ. ಏನಾದ್ರೂ ಉಲ್ಟಾ ಆಗ್ಬಿಟ್ರೆ ನಾವಿಷ್ಟೆಲ್ಲ ಮಾಡಿದ್ ವ್ಯರ್ಥ ಆಗೋದಿಲ್ವಾ ಮಯೂರಿ? ಯಜಮಾನ್ರೆ, ನೀವೇನೂ ಗಾಬರಿ ಆಗ್ಬೇಡಿ. ನಾವೇನ್ ಅನ್ಕೊಂಡಿದ್ದೀವೋ ಅದೇ ಆಗೋದು. ಯಾಕೆ ಅಂದ್ರೆ ಅವ್ರ ಜೊತೆ ದೀಪಕಣ್ಣ ಇರ್ತಾರೆ. ಅವ್ರು ಎಲ್ಲಾನು ನೋಡ್ಕೋತೀನಿ ಅಂತ ಹೇಳಿದಾರಲ್ವಾ, ಹಾಗಾಗಿ ನಾವೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಏನೋಮ್ಮ, ನಾವು ಅನ್ಕೊಂಡಿದ್ ನೆರವೇರ್ಬಿಟ್ರೆ ಸಾಕು. ಕುಡಿದೇ ಇರೋ ತಾರಕ್ನ ನೋಡ್ಬೇಕು ಅಂತ ತುಂಬಾ ಆಸೆ ಇದೆ. ಆ ಆಸೆಗೆ ಬಲ ಕೊಡ್ತಿರೋದು ನಿನ್ ಪ್ಲಾನ್. ಇನ್ನೊಂದ್ 2-3 ದಿವಸ ಅವನ್ ಹೀಗೆ ಕುಡಿದೇ ಹೋದ್ರೆ ಅವನ್ ಮೊದಲಿನ ತಾರಕ್ಕೆ ಆಗ್ಬಿಡ್ತಾನೆ. ಅದನ್ನ ಈಗ್ಲೇ ಹೇಳೋದಕ್ಕಾಗಲ್ಲ ಯಜಮಾನ್ರೆ. ಅವರು ಮನೆಗೆ ಯಾವ ಸ್ಥಿತಿಲಿ ಬರ್ತಾರೆ ಅನ್ನೋದ್ರ ಮೇಲೆ ನಮ್ ನಂಬಿಕೆ ನಿಜ ಆಗತ್ತಾ ಸುಳ್ಳಾಗತ್ತಾ ಅಂತ ಹೇಳ್ಬೋದು. ನೋಡಿದ್ಯಾಕ್ಕ, ಮಾವ ಸೊಸೆ ಹೇಗೆ ಗುಟ್ಟಾಗಿ ಮಾತಾಡ್ತಿದ್ದಾರೆ ಅಂತ ಇದ್ರಲ್ಲೇ ಗೊತ್ತಾಗ್ತಿದೆ. ಅವ್ರು ಹೊರಗಡೆ ಹೋಗಿಲ್ಲ ಅಂತ ಸುಳ್ಳು ಹೇಳಿ ನಮಗೆ ಹೇಗೆ ಅಮರ್ಸ್ತಿದ್ದಾರೆ ಅಂತ. ಎಷ್ಟು ದಿನ ಅಂತ ಯಾಮರ್ಸಕ್ಕಾಗತ್ತೆ? ಒಂದಿಲ್ಲ ಒಂದಿನ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗತ್ತೆ. ಬಾ ನೋಡೋಣಮ್ಮ ಏನಾಗುತ್ತೋ ಅಂತ. ಡ್ಯಾಡ್, ನೀವಿಬ್ರು ಏನೋ ಮಾತಾಡ್ಕೋತಾ ಇದ್ರಿ. ನಾವು ಬಂದ ತಕ್ಷಣ ನಿಲ್ಸ್ಬಿಟ್ರಲ್ಲ, ಏನಾದ್ರೂ ಸೀಕ್ರೆಟ್ ಮಾತಾಡ್ತಾ ಇದ್ರಾ? ಹೌದಮ್ಮ, ತುಂಬಾ ಸೀಕ್ರೆಟ್. ಅದು 2 ದೇಶಗಳಿಗೆ ಸಂಬಂಧಪಟ್ಟ ವಿಷಯ, ಎಲ್ರಿಗೂ ಹೇಳಕ್ಕಾಗಲ್ಲ. ಡ್ಯಾಡ್, ನೀವು ಹೀಗೆಲ್ಲ ತಮಾಷೆ ಮಾಡ್ತೀರಂತ ನನಗೆ ಗೊತ್ತಿರಲಿಲ್ಲ. ನಿಮ್ ಈ ಬುದ್ಧಿನೇ ತಾರಕಗೂ ಬಂದಿರೋದು. ನನ್ ಮಗ ಅಂದ್ರೆ ಸುಮ್ನೆನಾ? ಅದ್ ಸರಿ, ಏನ್ ಮಾತಾಡ್ಕೋತಾ ಇದೀರ ಅಂತ ಹೇಳಲೇ ಇಲ್ಲ. ಅದು ಇವತ್ತು ಯಾವ ಸಾಂಬಾರ್ ಮಾಡೋದು ಅಂತ ಕೇಳ್ತಾ ಇದ್ಲು, ಅದನ್ನ ಹೇಳ್ತಾ ಇದ್ದೆ ಅಷ್ಟೇ. ಇದ್ರಲ್ಲಿ ಗೊತ್ತಾಗತ್ತೆ ಬಿಡಿ ಡ್ಯಾಡ್, ನಿಮ್ಗೆ ನಮ್ಮ ಹತ್ರ ವಿಷಯನ ಹೇಳೋದಕ್ಕೆ ಇಷ್ಟ ಇಲ್ಲ ಅಂತ. ಡ್ಯಾಡ್, ನಿಮ್ಮ ಅಳಿಯನ್ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ.